ಮತ ಹಾಕದೆ ಮೈಸೂರು ಅರಮನೆಯನ್ನ ನೋಡೋಕೆ ಹೋದ್ರೆ ನೋ ಎಂಟ್ರಿ, ನಿಮಗೆ ಜಾಗವನ್ನ ಕೊಡೋದಿಲ್ಲ, ಒಳಗಡೆಗೆ ಬಿಡೋದೇ ಇಲ್ಲ. ಏಪ್ರಿಲ್ 26ರ ಮತದಾನದ ದಿನಕ್ಕೆ ಈ ನಿರ್ಬಂಧ ಅನ್ವಯವಾಗುತ್ತೆ. ಅವತ್ತಿನ ದಿನಕ್ಕೆ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 14 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ಇದು ಅನ್ವಯವಾಗಲಿದೆ. ಇವತ್ತು ಸಂಜೆಯೊಳಗೆ ಅಧಿಕೃತ ಆದೇಶ ಅಂತ ಹೇಳಿ ಡಿಸಿ ಅವರು ಹೇಳಿದ್ದಾರೆ. ಪ್ಯಾಲೇಸು ಯೂಶಲಿ ನಮಗೆ ಮೇಜರಾಗಿ ಬರೋದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮೈಸೂರು ಪ್ಯಾಲೇಸು ಝೂ ಕ್ಲೋಸ್ ಆಗಿದೆ. ಮೈಸೂರು ಪ್ಯಾಲೇಸಲ್ಲಿ ನಾವು ಒಂದು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಈ 14 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರಾದರೂ ವೋಟ್ ಹಾಕ್ತೇನೆ ಅವರು ಅಲ್ಲಿ ಬಂದರೆ ಅಂಥವ್ರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ದಟ್ ವೋಟ್ ಹಾಕ್ತೇನೆ ಅವರು ಅವತ್ತಿನ ದಿವಸ ಟಿಕೆಟ್ ಜೊತೆಗೆ ಅವ್ರದ್ದು ವೋಟರ್ ಕಾರ್ಡನ್ನು ಕೂಡ ಚೆಕ್ ಮಾಡ್ಕೋಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ವಿ. ಮೇ ಬಿ ಇವತ್ತು ಸಾಯಂಕಾಲದೊಳಗಡೆ ನಾವು ಇಲ್ಲಿ ಕನ್ಸಿಡರ್ ಸೊ ದಟ್ ವಿ ಆರ್ ಡಿಸ್ಕರೇಜಿಂಗ್ ಪೀಪಲ್. ಈಗ ಯಾಕೆಂದರೆ ಬೇರೆ ರಾಜ್ಯಗಳಿಂದನೂ ಬೇರೆ ಬೇರೆ ರೀತಿ ಟೂರಿಸ್ಟ್ಗಳು ಬಂದಿರ್ತಾರೆ. ಕೆಲವೊಂದು ಸಲ ನಮ್ಮ ಒಂದು ಟೂರಿಸಮ್ ಪಾಯಿಂಟು ಬೇರೆ ಲೈವ್ಲಿಹುಡ್ಡನ್ನು ನಾವು ನೋಡ್ಕೋಬೇಕಾಗಿರುತ್ತೆ. ಬಟ್ ನಮ್ಮವರೇ ವೋಟ್ ಹಾಕ್ತೇನೆ ಸುಮ್ಮನೆ ಇಲ್ಲಿ ಪ್ರವಾಸಿ ಕ್ಷಣಗಳಲ್ಲಿ ತಾಣಗಳಿಗೆ ಬರುವಂಥದ್ದನ್ನು ನಾವು ಒಂದು ನಿಷೇಧ ಹೇರೋದ್ರ ಬಗ್ಗೆ ನಾವು ಗಂಭೀರ